ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಸರ್ಜಾಪುರ ರೈನ್ಬೋ ಲೇಔಟ್ನಲ್ಲಿ ಜಲಾಸುರನ ರಣಕೇಕೆಗೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಇತ್ತ ಪೈನೀರ್ ರೆಸಿಡೆನ್ಸಿ, ಕೆಆರ್ ಮಾರ್ಕೆಟ್, ಬಸವೇಶ್ವರ ನಗರದಲ್ಲೂ ಕೂಡ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಅದರ ಒಂದು ಎಫೆಕ್ಟ್ 2 ರಿಂದ 3 ಅಡಿಗಳಷ್ಟು ನೀರು ನಿಂತಿರುವಂತದ್ದು. ಒಂದೊಂದು ದೃಶ್ಯವೂ ಭಯಾನಕ. ಮಂಡಿವರೆಗೂ ನಿಂತ ನೀರು, ನದಿಯಾಗಿ ಮಾರ್ಪಟ್ಟ ರಸ್ತೆ, ಜನವಸತಿ ಪ್ರದೇಶ, ಮನೆಗಳಿಗೂ ನುಗ್ಗಿದ ಜಲಾಸುರ. ಎಲ್ಲೆಲ್ಲೂ ನೀರೋ ನೀರು. ಗುಂಡಿ ಯಾವುದು, ರಸ್ತೆ ಯಾವುದು ತಿಳಿಯುತ್ತಿಲ್ಲ. ವಾಹನ ಸವಾರರ ಪರದಾಟ. ಚರಂಡಿಯಲ್ಲಿ ಹೋಗಬೇಕಾದ ನೀರು ರಸ್ತೆಯ ಮೇಲೆ ಉಕ್ಕೇರುತ್ತಿದೆ. ಇದು ನಿನ್ನೆ ರಾತ್ರಿ ನಿರಂತರವಾಗಿ ಸುರಿದ ರಣಮಳೆಗೆ ಸೃಷ್ಟಿಯಾದ ನರಕ. ಮಳೆಯೂರು ಬೆಂಗಳೂರು ರೈನ್ಬೋ ಲೇಔಟ್ನಲ್ಲಿ ಅಲ್ಲೋಲ. ಇಲ್ನೋಡಿ, ಮನೆಯೊಳಗೆ ನೀರು ನುಗ್ಗಿದೆ. ಮಂಡಿವರೆಗೂ ನಿಂತಿರೋ ನೀರಿನಲ್ಲಿ ಜನ ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ. ಜನರಷ್ಟೇ ಅಲ್ಲ, ಅಗ್ನಿಶಾಮಕ ದಳ ಸಿಬ್ಬಂದಿ ಫೀಲ್ಡ್ಗಿಳಿದಿದ್ದಾರೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಮಹಿಳೆಯೊಬ್ಬರು ಮಂಡಿವರೆಗೂ ನಿಂತ ನೀರಿನಲ್ಲಿ ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ. ಇದು ಬೆಂಗಳೂರಿನ ಸರ್ಜಾಪುರ ಬಳಿ ಇರುವ ಪ್ರತಿಷ್ಠಿತ ರೈನ್ಬೋ ಲೇಔಟ್ನಲ್ಲಿ ತಡರಾತ್ರಿ ಸುರಿದ ಮಳೆಯಿಂದಾದ ಅಧ್ವಾನ. ಸೊಂಟ ಮಟ್ಟಕ್ಕೆ ನೀರು ನಿಂತಿದ್ದು ಲೇಔಟ್ನ ನಿವಾಸಿಗಳು ಅಕ್ಷರಶಃ ಪರದಾಡಿದ್ದಾರೆ. ಹೋಗುವಾಗ ಕಾರಲ್ಲಿ ಬಿಟ್ಕೊಟ್ರು. ಬರ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನಂಗೆ. ನಮಗೆ ಗೊತ್ತು ಮೆತ್ತಗೆ ಬಂದ, ಹಿಂಗೆ ಮೆತ್ತಗೆ ಬಂದೆ. ಮೆತ್ತ ಕಜ್ಜೆ ಹಾಕೊಂಡು ದೂರ ಹಾಕಿದ್ರೆ ಹೊತ್ಕೊ ಹೋಯ್ತದೆ. ಮೆತ್ತಗೆ ಹಂಗೆ ಹಿಂಗೆ ಚಿಕ್ಕೊಂಡ್ ಬಂದೆ. ಮಂಡಿವರೆಗೆ ನಿಂತ ಮಳೆ ನೀರು ಕಂಗೆಟ್ಟ ನಿವಾಸಿಗಳು. ನೋಡಿ, ಸೊಂಟದವರೆಗೆ ನೀರು ನಿಂತಿರೋದ್ರಿಂದ ರೈನ್ಬೋ ಲೇಔಟ್ ನಿವಾಸಿಗಳು ಕಂಗೆಟ್ಟು ಹೋಗಿದ್ದಾರೆ. ಒಂದು ಕೈಯಲ್ಲಿ ಚೀಲ, ಮತ್ತೊಂದು ಕೈಯಲ್ಲಿ ಹೆಲ್ಮೆಟ್ ಹಿಡಿದು ಗೋಡೆ ಪಕ್ಕದಲ್ಲಿ ಇಬ್ಬರು ನಡೆಯುತ್ತಿದ್ರೆ, ಇವರು ಮುಂದೆ ಇನ್ನಿಬ್ರು ಗೋಡೆ ಸಹಾಯದಿಂದ ಹೆಜ್ಜೆ ಹಾಕ್ತಿದ್ದಾರೆ. ಇತ್ತ ಅಗ್ನಿಶಾಮಕ ದಳ ಸಿಬ್ಬಂದಿ ನೀರು ಹೊರಹಾಕಲು ಹರಸಾಹಸ ಪಡುತ್ತಿದ್ದಾರೆ. ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡು ಜನತೆ ಶಿಫ್ಟ್. ಕೈಯಲ್ಲಿ ಕೋಲು ಹಿಡಿದು ನೀರು ಸರಾಗವಾಗಿ ಹರಿಯುವಂತೆ ಒಬ್ರು ಮಾಡಿದ್ರೆ, ಮತ್ತೊಬ್ರು ಮಂಡಿಯುದ್ದ ನಿಂತಿರೋ ನೀರಿನಲ್ಲಿ ಬಾಗಿ ಕೈ ಹಾಕಿ ಕ್ಲೀನ್ ಮಾಡ್ತಿದ್ದಾರೆ. ಹೆಗಲ ಮೇಲೆ ಬ್ಯಾಗ್, ಕೈಯಲ್ಲೊಂದು ಚೀಲ ಹಿಡಿದುಕೊಂಡು ವ್ಯಕ್ತಿಯೊಬ್ರು ಶಿಫ್ಟ್ ಆಗ್ತಿದ್ರೆ, ಮತ್ತೊಂದಿಷ್ಟು ಜನ ಹೆಗಲ ಮೇಲೆ ಟ್ರೇನಲ್ಲಿ ಸಾಮಗ್ರಿಗಳನ್ನಿಟ್ಕೊಂಡು ಬೇರೆಡೆ ತೆರಳುತ್ತಿದ್ದಾರೆ. ಬೆಳಿಗ್ಗೆ ಆದರೂ ಕೂಡ ರಾಜಧಾನಿಯ ಹಲವೆಡೆಯಲ್ಲಿ ಅವಾಂತರ ಮುಂದುವರೆದಿರುವಂಥದ್ದು. ಇದು ಸರ್ಜಾಪುರ ರಸ್ತೆಯಲ್ಲಿರುವಂಥ ರೈನ್ಬೋ ಡ್ರೈವ್ ಲೇಔಟ್. ಈ ಲೇಔಟ್ನ ಗಮನಿಸ್ತಾ ಇದ್ರೆ, ಇದು ಲೇಔಟ ಅಥವಾ ಒಳೇನ ಅನ್ನುವ ರೀತಿಯಲ್ಲಿ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಇಲ್ಲಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿ ಬಂದಂಥ ಮಳೆ ಏನಿದೆ, ಈ ಒಂದು ಮಳೆಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ, ನಿವಾಸಿಗಳು ಕೂಡ ಓಡಾಡೋಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ SDRF ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮೋಟಾರ್ ಮೂಲಕ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದರೆ ಬೃಹತ್ ಪ್ರಮಾಣದಲ್ಲಿ ನೀರು ಲೇಔಟ್ಗೆ ನುಗ್ಗಿರುವಂಥದ್ದು. ಸದ್ಯ ಮೋಟರ್ಗಳನ್ನ ಬಳಸಿ ನೀರನ್ನು ಹೊರಹಾಕುವ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಮಳೆಯಾದಾಗ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ಇದೇ ಅಧ್ವಾನ ಮತ್ತೆ ಮತ್ತೆ ಮರುಕಳಿಸುತ್ತಿದ್ದು, ಹಲವು ವರ್ಷಗಳಿಂದ ನಿವಾಸಿಗಳು ನರಕ ಅನುಭವಿಸುತ್ತಿದ್ದಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಜನರು ಇದೇ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಾ, ರಸ್ತೆ ಯಾವುದು
ಇಲ್ಲಿರುವಂಥ ಲೇಔಟ್ಗೆ ಹೋಗುವಂಥ ದಾರಿ ಯಾವುದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ನೀರಿನಿಂದ ಮುಳುಗಿ ಹೋಗಿರುವಂಥದ್ದು. ಪ್ರತಿ ಬಾರಿ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದಿಲ್ಲೊಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಆದರೆ ರಾಜಧಾನಿಯಲ್ಲಿ ಮಳೆ ಅವಾಂತರಗಳಿಂದ ಆಗ್ತಿರುವಂಥ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದ್ರಲ್ಲಿ GBA ವಿಫಲ ಆಯಿತು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಜಾಗ ಏನಿದೆ ರೇನ್ಬೋ ಡ್ರೈವ್ ಲೇಔಟ್, ಈ ನಿವಾಸಿಗಳಿಗೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಜೊತೆಗೆ ಮಳೆರಾಯನ ಒಂದು ಅಬ್ಬರ ಮತ್ತೆ ಶುರುವಾದರೆ ಲೇಔಟ್ ಮತ್ತಷ್ಟು ಜಲಾವೃತ ಆಗುವಂತಹ ಆತಂಕ ಕೂಡ ಜನರಿಗೆ ಎದುರಾಗಿರುವಂಥದ್ದು. ಕೆರೆಯಂತಾಯ್ತು ರೆಸಿಡೆನ್ಸಿ ಸುತ್ತಮುತ್ತಲಿನ ಏರಿಯಾ. ಇದು ಬೆಂಗಳೂರಿನ ಹೊಸೂರಿನಲ್ಲಿರುವ ಪಯನೀರ್ ರೆಸಿಡೆನ್ಸಿಯಲ್ಲಿ ಉಂಟಾದ ಅಧ್ವಾನ. ನಿರಂತರ ಮಳೆಗೆ ರೆಸಿಡೆನ್ಸಿಯ ರಸ್ತೆಗಳು ಹೇಗಾಗಿವೆ ನೋಡಿ. ಕೆರೆಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಿರೋದನ್ನ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಅದರ ಒಂದು ಎಫೆಕ್ಟ್ ಈಗಾಗಲೇ ಕೂಡ ಆನೇಕಲ್ನ ತಾಲೂಕೇನಿದೆ ಅಲ್ಲಿರುವಂತಹ ಪಯೋನಿಯರ್ ಲೇಕ್ ಡಿಸ್ಟ್ರಿಕ್ಟ್ ಅಪಾರ್ಟ್ಮೆಂಟ್ನ ಏನು ಲೇಔಟ್ಗಳಿದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸದ್ಯ ನಾನೀಗ ಮಧ್ಯಭಾಗದಲ್ಲಿ ಅಂದರೆ ಲೇಔಟ್ನ ಮಧ್ಯಭಾಗದಲ್ಲಿದ್ದೀನಿ. 2 ರಿಂದ 3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಏನು ಮಳೆ ಸುರಿತು ಆ ಮಳೆಯ ಎಫೆಕ್ಟು ಈ ಒಂದು ಪಯೋನಿಯರ್ನ ಲೇಕ್ ಡಿಸ್ಟ್ರಿಕ್ಟ್ ಏನಿದೆ ಆ ಒಂದು ಲೇಕ್ ಡಿಸ್ಟ್ರಿಕ್ಕಿಗೆ ಈಗಾಗಲೇ ಕೂಡ ತಟ್ಟಿರುವಂಥದ್ದು. ಸಾಕಷ್ಟು ಏರಿಯಾದಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ರಾತ್ರಿ ನೀರು ನುಗ್ಗಿತ್ತು. ಈಗ ಸದ್ಯ ಆ ಒಂದು ನೀರನ್ನ ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ದೊಡ್ಡದಾದಂತಹ ಮೋಟರ್ನಿಟ್ಟು ಆ ಮೋಟರ್ನ ಮೂಲಕವಾಗಿ ಕಾಲುವೆಗೆ ಅಂದರೆ ಇಲ್ಲೇನು ನೀರು ತುಂಬಿಕೊಂಡಿತ್ತು ಆ ಕಾಲುವೆಗೆ ನೀರನ್ನು ಹರಿಸಲಿಕ್ಕೆ ಮುಂದಾಗ್ತಿರುವಂಥದ್ದು. ಇನ್ನು ಪಯನೀರ್ ರೆಸಿಡೆನ್ಸಿಯಲ್ಲಿ ನೀರು ನಿಂತು ಹಲವು ಬೈಕ್, ಕಾರ್ಗಳು ಕೆಟ್ಟು ನಿಂತಿದೆ. ಅಲ್ಲೊಂದಷ್ಟು ಜನರನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಕಾರು ಬೈಕ್ಗಳು ಕೂಡ ಅಲ್ಲೇ ನಿಲ್ಲಿಸ್ಕೊಂಡು ಯೋಚನೆಯನ್ನು ಮಾಡ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಸೈಲೆನ್ಸರ್ ಒಳಗಡೆ ನೀರು ಹೋಗುತ್ತೆ. ಸೈಲೆನ್ಸರ್ ಒಳಗೆ ನೀರು ಹೋದರೆ ಕಾರು ಮಧ್ಯದಲ್ಲಿ ಕೆಟ್ಟು ನಿಲ್ಲುತ್ತೆ, ಬೈಕು ಕೆಟ್ಟು ನಿಲ್ಲುತ್ತೆ. ಅದಾದ ನಂತರದಲ್ಲಿ ಗ್ಯಾರೇಜ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಹಿಂದೆ ಮುಂದೆ ಕೂಡ ನೋಡ್ತಾ ಇರುವಂಥದ್ದು. ಒಬ್ಬರು ವಾಹನ ಸವಾರರು ಮಾತ್ರ ಈಗ ಈ ಒಂದು ರಸ್ತೆಯ ಮಧ್ಯದಲ್ಲಿ ಆ ವಾಹನವನ್ನು ತೆಗೆದುಕೊಂಡು ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೂ ಕೂಡ ಇದೇ ರೀತಿಯಾಗಿ ಒಂದು ಪರಿಸ್ಥಿತಿ ಇರುವಂಥದ್ದು. ರಾತ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ 3 ರಿಂದ 4 ಅಡಿಗಳಷ್ಟು ನೀರು ನಿಂತಿತ್ತು. ಈಗ ಒಂದಷ್ಟು ನೀರನ್ನ ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಗಂಬೂಟ್ನ ಹಾಕೊಂಡಂದ್ರೆ ಪ್ಲಾಸ್ಟಿಕ್ ಬೂಟ್ನ ಹಾಕೊಂಡು ನಿವಾಸಿಗಳು ಮನೆಯಿಂದ ಹೊರಗಕ್ಕೆ ಹೋಗ್ಲಿಕ್ಕೆ ಕೂಡ ಮುಂದಾಗ್ತಿರುವಂಥದ್ದು. 2 ವೀಲರ್ ಅವರು ಕೂಡ ಬರ್ತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಕಾರ್ ಕೂಡ ಆ ವಾಹನ ಚಲಿಸ್ಕೊಂಡು ಬರ್ತಾ ಇರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಒಂದು ಲೇಔಟ್ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿಬಿಡುತ್ತೆ. ಜಲಾವೃತವಾಗಿ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಮನೆಗಳಿಗೆ ನೀರು ತುಂಬಿದೆ, ವಾಹನ ಸಂಚಾರ ಅಸಾಧ್ಯ. ಇಲ್ಲಿ ಎಲ್ಲರೂ ಹೌಸ್ ಅರೆಸ್ಟ್ ಆಗಿಬಿಟ್ಟಿದ್ದೀವಿ ಅಂತ TV9ಗೆ ಪಯನೀರ್ ಲೇಕ್ ಅಪಾರ್ಟ್ಮೆಂಟ್ ನಿವಾಸಿ ಸೀಮಾ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲಿ ಪಕ್ಕದ ಲೇಕ್ ಇದೆ, ಘಟ್ಟಳ್ಳಿ ಲೇಕ್ ಇದೆ. ಆ ಲೇಕಿಂದ ಸ್ವಲ್ಪನೂ ಮಳೆ ಬಂದಿದ್ರೆ ಅಂದರೆ ತುಂಬ ನೀರಲ್ಲಿ ಆಗುತ್ತೆ. ನನ್ನ ಮನೆಯಲ್ಲಾಗೆ ನೀರು ಬರ್ತಾರೆ. ಎಲ್ಲರೂ ಅಕ್ಕದ ಪಕ್ಕದ ಮನೆ ಎಲ್ಲರ ಜಾಗ ನೀರಾಗುತ್ತೆ. ಆಮೇಲೆ ಇಲ್ಲೂ ಹೋಗೋಕ್ಕೆ, ಸ್ಕೂಲ್ ಹೋಗೋಕ್ಕೆ, ಬಸ್ ಹೋಗೋಕ್ಕೆ, ಯಾವುದು ಗಾಡಿ ಹೋಗೋಕ್ಕೆ ಜಾಗ ಇರಲ್ಲ. ನೋಡಿ ಇವಾಗಲೂ ನೋಡಿ ಪಾಪ ಎಲ್ಲರೂ ಹೌಸ್ ಅರೆಸ್ಟ್ ಆಗಿಬಿಟ್ಟಿದೆ. ಮನೆಯಿಂದ ಹೊರ ಹೋಗೋಕ್ಕಾಗಲ್ಲ, ಮಕ್ಕಳು ಶಾಲೆಗೆ ಹೋಗಲು ತೊಂದರೆಯಾಗುತ್ತೆ. ಹೀಗೆ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀವಿ ಸರ್ ಅಂತ ಪಯನೀರ್ ಲೇಕ್ ಅಪಾರ್ಟ್ಮೆಂಟ್ ನಿವಾಸಿ TV9ಗೆ ಅಳಲು ತೋಡಿಕೊಂಡಿದ್ದಾರೆ. ಗಾಡಿಗಳು ಪಾಸ್ ಆಗಲ್ಲ, ಹುಡುಗರಿಗೆ ಸ್ಕೂಲ್ ಹೋಗಿ ತೊಂದರೆ ಆಗುತ್ತೆ, ಏನಾದರೂ ಎಮರ್ಜೆನ್ಸಿ ಬಂದಾಗ ತೊಂದರೆ ಆಗ್ಬಿಡುತ್ತೆ. ಸೊ ವಿ ಆರ್ ಜಸ್ಟ್ ಯುವರ್ ಸೀಯಿಂಗ್ ಎಷ್ಟೊಂದು ಕಷ್ಟ ಇದೆ, ಬಸ್ಸೇ ಇಲ್ಲ. ಸೊ ಸುಮಾರು ಪ್ರಾಬ್ಲಮ್ಸ್ ಇದೆ ಸರ್. ಹೇಳಿಕ್ ಹೋದ್ರೆ ಎಲ್ಲ ಥರದ ಪ್ರಾಬ್ಲಮ್ ಇದೆ. ನಾವು ಏನು ಹೋಮ್ ಸರ್ವೆಂಟ್ಸ್ ಬರೋಕ್ಕಾಗಲ್ಲ, ಎಲ್ಲ ವಿ ಹ್ಯಾವ್ ಟು ಗೆಟ್ ಅ ಥಿಂಗ್ ಆ್ಯಂಡ್ ಮೇನ್ಲಿ ಪವರ್ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಈ ದೃಶ್ಯಗಳನ್ನ ನೋಡಿ ಬೈಕ್ ಹೋಗಬೇಕಾದ ರಸ್ತೆ ನದಿಯಂತಾಗಿದೆ. ಬೇರೆ ದಾರಿ ಇಲ್ಲದೆ ದಾರಿ ಹೋಗರು ಹೋಗಬೇಕಾದ ಫುಟ್ಪಾತ್ನಲ್ಲಿ ಮಹಿಳೆಯೊಬ್ಬರು ದ್ವಿಚಕ್ರವನ್ನ ತಳ್ಳುತ್ತಾ ಸಾಗಿದ್ದಾರೆ. ಇದು BTS ರಸ್ತೆಯಲ್ಲಿ ಕಂಡುಬಂದ ದೃಶ್ಯ. ಇದು ಬೆಂಗಳೂರಿನ ಹೊಸ ರೋಡ್ನ ಸಮಸ್ಯೆ. ಕೆರೆಯಂತಾದ ರಸ್ತೆಯಲ್ಲಿ ವಾಹನಗಳು ಸರ್ಕಸ್ ಮಾಡಿಕೊಂಡು ಚಲಿಸುತ್ತಿವೆ. ಇದರ ನಡುವೆ ಭಾರೀ ಟ್ರಾಫಿಕ್ನಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಇವುಗಳು ಮಳೆ ನಿಂತು ಹೋದ ಬಳಿಕ ಸೃಷ್ಟಿಯಾದ ಅವಾಂತರಗಳಾದ್ರೆ ರಾತ್ರಿ ಸುರಿದ ಮಳೆಯ ಒಂದೊಂದು ದೃಶ್ಯವೂ ಬೆಚ್ಚಿ ಬೀಳಿಸುವಂತಿದೆ.
ಕೆಆರ್ ಮಾರ್ಕೆಟ್ನಲ್ಲಿ ಮಳೆ ಹೊಡೆತಕ್ಕೆ ಹೂಗಳು ಕೊಚ್ಚಿಕೊಂಡು ಹೋಗ್ತಿದ್ವು. ವ್ಯಾಪಾರಿಗಳು ರಾತ್ರಿ ಇಡೀ ಪರದಾಡಿದ್ದಾರೆ. ಬೆಂಗಳೂರಲ್ಲಿ ಮಧ್ಯರಾತ್ರಿಯಿಂದಲೇ ಹೂವಿನ ವ್ಯಾಪಾರ ಶುರುವಾಗತ್ತೆ. ಕೆಆರ್ ಮಾರ್ಕೆಟ್ ಅಂದ್ರೆ ಬೆಂಗಳೂರಿನ ಹೂವಿನ ಮಾರುಕಟ್ಟೆ ಅಂತಾನೆ ಫೇಮಸ್ಸು. ಸದ್ಯಕ್ಕೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ಹರಿಕೊಂಡು ಬರ್ತಾ ಇದೆ. ಈ ಕಾರಣದಿಂದಾಗಿ ರಸ್ತೆ ಮೇಲೆ ಹೂವನ್ನ ಇಟ್ಟು ವ್ಯಾಪಾರ ಮಾಡಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು. ಮಳೆ ನೀರು ಏನು ರಸ್ತೆ ಮೇಲೆ ಹರಿದುಕೊಂಡು ಹೋಗ್ತಾ ಇದೆ. ಅದರಿಂದ ತಾವು ತಂದಿದಂತಹ ಹೂವನ್ನ ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ಅಂದ್ರೆ ರಸ್ತೆ ಮೇಲೆನೆ ಬಿಟ್ಟಿರುವಂಥದ್ದು. ರಸ್ತೆ ಮೇಲೆ ನೀರು ಬಿಟ್ಟು ಏನು ಹೂವನ್ನ ಬಿಟ್ಟು ಅಂತ ಕಾರಣದಿಂದಾಗಿ ಕೆಲವು ಹೂಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಇಷ್ಟೇ ಅಲ್ಲ, ಮಳೆ ಹೊಡೆತಕ್ಕೆ ಕೆಆರ್ ಮಾರ್ಕೆಟ್ ರಸ್ತೆಗಳಲ್ಲಿ ಗುಂಡಿ ಬಿದ್ದಿವೆ. ಮಳೆ ಆರ್ಭಟ ಅದೆಷ್ಟರ ಮಟ್ಟಿಗಿತ್ತಂದ್ರೆ ಪಾರ್ಕ್ ಮಾಡಿದ್ದ ಸ್ಕೂಟಿ ನೆಲಕ್ಕುರುಳಿರೋ ಈ ದೃಶ್ಯವೇ ಸಾಕ್ಷಿ. ಬೃಹತ್ ಗಾತ್ರದ ಮರ ಬಿದ್ದು 2 ಆಟೋ, ಟೆಂಪೋ ಜಖಂ. ಇನ್ನೋಡಿ, ತಡರಾತ್ರಿ ಸುರಿದ ಮಹಾಮಳೆಗೆ ಬಸವೇಶ್ವರ ನಗರದ 3ನೇ ಬ್ಲಾಕ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಧರೆಗುರುಳಿದ್ದು 2 ಆಟೋ, ಟೆಂಪೋ ಜಖಂಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.